ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಇವತ್ತು ನಾನು ಸಿಂಪಲ್ ಆಗಿರೋ ಬೀಡೆಡ್ ಇಯರಿಂಗ್ಸ್ ಮಾಡ್ತಾ ಆಥರ್ ಜೆಫ್ ಕೆಲ್ಲರ್ ಅವರ ಆಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಪುಸ್ತಕದ ಕಂಟಿನ್ಯೂಯೇಷನ್ ಸಮ್ಮರಿನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇಟ್ಸ್ ಅನ್ ಕ್ಲಾಸಿಕ್ ಬುಕ್. ನಮ್ಮ ಆಟಿಟ್ಯೂಡ್, ನಮ್ಮ ದೃಷ್ಟಿಕೋನ, ಅದೇ ನಮ್ಮ ಜೀವನವನ್ನ ರೂಪಿಸೋದು ಅಂತ ಆಥರ್ ಕೆಲ್ಲರ್ ಅವರು ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ನಮ್ಮ ಆಟಿಟ್ಯೂಡ್ ಅನ್ನ ಪಾಸಿಟಿವ್ ವೇ ಅಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಕ್ಕೆ ಕೆಲ್ಲರ್ ಅವರು 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಬಗ್ಗೆ ಹೇಳಿದ್ದಾರೆ. ಅವು ಥಿಂಕ್, ಸ್ಪೀಕ್ ಅಂಡ್ ಆಕ್ಟ್ ಅಂತ. ಆಲೋಚಿಸಿ, ಮಾತನಾಡಿ ಮತ್ತು ಕಾರ್ಯಪ್ರವೃತ್ತರಾಗಿ. ಸೊ ಫಸ್ಟ್ ಒನ್, ಥಿಂಕ್, ಆಲೋಚಿಸಿ. ಇಲ್ಲಿ ಗಮನಿಸಬೇಕಾದ್ದು ಏನು ಅಂದ್ರೆ ನಮ್ಮ ಯೋಚನೆಗಳಿಗೆ ನಮ್ಮ ವಾಸ್ತವವನ್ನೇ ಬದಲಾಯಿಸುವ ಶಕ್ತಿ ಇದೆ ಅಂತ. ಇದನ್ನ ಕೆಲ್ಲರ್ ಅವರು ಮೆಂಟಲ್ ಗಾರ್ಡನಿಂಗ್ ಅಥವಾ ಮಾನಸಿಕ ತೋಟಗಾರಿಕೆ ಅಂತ ಹೇಳಿದ್ದಾರೆ. ಈ ಫಸ್ಟ್ ಸ್ಟೆಪ್ ಅನ್ನ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವರು ಹೇಳಿರೋ ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೆಪ್, ಸ್ಪೀಕ್, ಮಾತನಾಡು. ಹೌದು, ಯೋಚನೆಗಳು ಮನಸ್ಸಲ್ಲಿದ್ರೆ ಮಾತುಗಳು ಅದಕ್ಕೆ ಧ್ವನಿ ಕೊಡುತ್ತವೆ. ಇಲ್ಲಿ ಕೆಲ್ಲರ್ ಅವರು ಸಜೆಸ್ಟ್ ಮಾಡ್ತಾರೆ ನಾವ್ ಯಾವಾಗ್ಲೂ ಪಾಸಿಟಿವ್ ಅಂಡ್ ಎಂಪವರಿಂಗ್ ಭಾಷೆನ ಬೆಳೆಸ್ಬೇಕು ಅಂತ. ಇಲ್ಲಿ ಬರೀ ದೊಡ್ಡ ದೊಡ್ಡ ಮಾತುಗಳಲ್ಲ, ದಿನನಿತ್ಯದ ಚಿಕ್ಕ ಪುಟ್ಟ ಮಾತುಗಳು. ಮಾತು ಅಂದ್ರೆ ಹೊರಗಡೆಯವ್ರ ಜೊತೆ ಮಾತಾಡೋದು ಮಾತ್ರ ಅಲ್ಲ, ನಮ್ಮ ಮನಸ್ಸಿನೊಳಗಿನ ಮಾತು, ಸೆಲ್ಫ್ ಟಾಕ್. ಇದು ತುಂಬಾ ಇಂಪಾರ್ಟೆಂಟ್. ಸಕ್ಸಸ್ಫುಲ್ ಪೀಪಲ್ ಯಾವಾಗ್ಲೂ ದೂರ ಹೇಳೋದಕ್ಕಿಂತ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಸಮಸ್ಯೆಗಳ ಬದಲು ಗುರಿಗಳ ಬಗ್ಗೆ, ಭಯದ ಬದಲು ಕೃತಜ್ಞತೆ ಅಥವಾ ಗ್ರೋತ್ ಬಗ್ಗೆ ಮಾತಾಡ್ತಾರೆ. ಇದನ್ನ ಪ್ರಾಕ್ಟೀಸ್ ಮಾಡೋಕೆ ಕೆಲ್ಲರ್ ಪಾಸಿಟಿವ್ ಅಫರ್ಮೇಷನ್ಸ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ರಿಪೀಟ್ ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್, ನಾನು ಇವತ್ತು ಕಾನ್ಫಿಡೆಂಟ್ ಆಗಿ ಬೆಸ್ಟ್ ಆಗಿ ಕೆಲಸ ಮಾಡ್ತೀನಿ. ನಾನು ನನ್ನ ಡೈಲಿ ಲೈಫಲ್ಲಿ ಯಾವುದೇ ತರ ಚಾಲೆಂಜಸ್ ಬಂದ್ರು ಅದನ್ನ ಫೇಸ್ ಮಾಡಕ್ಕೆ ರೆಡಿ ಇದ್ದೀನಿ. ಹೀಗೆ ಈ ತರ ಅಫರ್ಮೇಷನ್ಸ್ ನ ಹಿಂದಿನ ಸೈನ್ಸ್ ಏನು ಅಂದ್ರೆ ಇದು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಮೇಲೆ ಕೆಲಸ ಮಾಡುತ್ತೆ. ಈ ನಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ತರ್ಕ ಅಥವಾ ಆರ್ಗ್ಯುಮೆಂಟ್ ಗಿಂತ ಹೆಚ್ಚಾಗಿ ರಿಪಿಟೇಷನ್ ಅಂಡ್ ಫೀಲಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಅಷ್ಟು ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ನಾವು ಮೂವೀಸ್ ನೋಡ್ತಿರ್ಬೇಕಾದ್ರೆ ಆ ಮೂವಿಲಿ ಯಾವ್ದಾದ್ರು ದುಃಖದ ಸೀನ್ ಬಂದಾಗ ಅದು ಬರೀ ಆಕ್ಟಿಂಗ್ ಅಂತ ಗೊತ್ತಿದ್ರು ನಾವು ಕಣ್ಣೀರ್ ಹಾಕ್ತಿರ್ತೀವಿ ಅಲ್ವಾ? ಸೊ ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ನಂಬಿಕೆಯಿಂದ ಫೀಲಿಂಗ್ಸ್ ಜೊತೆ ರಿಪೀಟ್ ಮಾಡಿದಾಗ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅದನ್ನ ನಿಜ ಅಂತ ಅಕ್ಸೆಪ್ಟ್ ಮಾಡಿ ನಮ್ಮ ಬಿಹೇವಿಯರ್ನ ಅದಕ್ಕೆ ತಕ್ಕ ಹಾಗೆ ಬದಲಾಯಿಸಲು ಶುರು ಮಾಡುತ್ತೆ. ಇದನ್ನ ಮೈಂಡ್ ರಿವೈರಿಂಗ್ ಅಂತ ಅಂತಾರೆ. ಸೊ ನಾವು ಬರೀ ಮೆಕ್ಯಾನಿಕಲ್ ಆಗಿ ಅಫರ್ಮ್ ಮಾಡಬಾರ್ದು, ಅದನ್ನ ಫೀಲ್ ಮಾಡಿ ಹೇಳಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಎಕ್ಸ್ಪೆಕ್ಟ್ ದ ಬೆಸ್ಟ್, ಅಂದ್ರೆ ಒಳ್ಳೆಯದನ್ನೇ ನಿರೀಕ್ಷಿಸೋದು. ನಾವು ಒಳ್ಳೆಯದನ್ನೇ ಎಕ್ಸ್ಪೆಕ್ಟ್ ಮಾಡಿದಾಗ ನಮ್ಮ ಮನಸ್ಸು ಅವಕಾಶಗಳನ್ನ ಗುರುತಿಸೋಕೆ ಹೆಚ್ಚು ರೆಡಿ ಇರುತ್ತೆ. ನಾವು ಮತ್ತಷ್ಟು ಎನರ್ಜೆಟಿಕ್ ಮತ್ತೆ ಕ್ರಿಯೇಟಿವ್ ಆಗ್ತೀವಿ. ಚಾಲೆಂಜಸ್ ಬಂದಾಗ ಒಬ್ಬ ಆಪ್ಟಿಮಿಸ್ಟ್ ಅದರಲ್ಲಿ ಏನನ್ನ ಕಲಿಬಹುದು, ಹಾಗೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬಹುದು ಅಂತ ಯೋಚಿಸ್ತಾನೆ. ಆದ್ರೆ ಒಬ್ಬ ಪೆಸಿಮಿಸ್ಟ್, ನೋಡಿದ್ಯಲ್ಲ ಅದು ಹೀಗೆ ಆಗತ್ತೆ ಅಂತ ತನ್ನ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ಅನ್ನ ಸರಿ ಅಂತ ಪ್ರೂವ್ ಮಾಡೋಕೆ ಹೋಗ್ತಾನೆ ಅಂಡ್ ಎಸ್ಕೇಪ್ ಆಗಕ್ಕೆ ಎಕ್ಸ್ಕ್ಯೂಸಸ್ ಹುಡುಕ್ತಾನೆ. ಸೊ ಕೆಲ್ಲರ್ ಅವರ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ, ಅದೇನು ಅಂದ್ರೆ ಗೆಲ್ಲವರು ಪ್ರತಿ ಸಮಸ್ಯೆಯಲ್ಲೂ ಅವಕಾಶ ನೋಡ್ತಾರೆ, ಹಾಗೆ ಸೋಲವರು ಪ್ರತಿ ಅವಕಾಶದಲ್ಲೂ ಸಮಸ್ಯೆ ನೋಡ್ತಾರೆ ಅಂತ. ಇದು ಪಾಸಿಟಿವ್ ಸ್ಪೀಕ್ ಅಂಡ್ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ನ ಪವರ್. ಸೊ ನಮ್ಮ ಯೋಚನೆಗಳು ನಮ್ಮ ಒಳಗಿನ ಜಗತ್ತನ್ನ ರೂಪಿಸಿದ್ರೆ ನಮ್ಮ ಮಾತುಗಳು ಆ ಜಗತ್ತನ್ನ ಹೊರಗೆ ತರುತ್ತೆ ಮತ್ತು ಗಟ್ಟಿ ಮಾಡುತ್ತೆ. ಈಗ ಥರ್ಡ್ ಸ್ಟೆಪ್, ತುಂಬಾ ಇಂಪಾರ್ಟೆಂಟ್ ಸ್ಟೆಪ್, ಆಕ್ಷನ್, ಕಾರ್ಯಪ್ರವೃತ್ತರಾಗಿ. ಇಲ್ಲಿವರೆಗೂ ಮೈಂಡ್ಸೆಟ್ ಮತ್ತೆ ಮಾತುಗಳ ಬಗ್ಗೆ ಮಾತಾಡಿದ್ವಿ, ಬಟ್ ಆಕ್ಷನ್ ಇಲ್ಲದಿದ್ರೆ ಎಲ್ಲದು ವೇಸ್ಟ್. ಪಾಸಿಟಿವ್ ಯೋಚನೆ, ಪಾಸಿಟಿವ್ ಮಾತುಗಳು ಬೇಕು, ಆದ್ರೆ ಅವುಗಳಿಗೆ ಕ್ರಿಯೆಯ ಬಲ ಇಲ್ಲದಿದ್ರೆ ಅವು ಬರೀ ಹಗಲ್ಗನ್ಸು. ಆಥರ್ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾರೆ, ಜಗತ್ತು ನಿಮ್ಗೆ ಏನ್ ಗೊತ್ತು ಅನ್ನೋದಕ್ಕೆ ಪೇ ಮಾಡಲ್ಲ, ಆದ್ರೆ ನೀವು ಏನ್ ಮಾಡ್ತೀರಿ ಅನ್ನೋದಕ್ಕೆ ಪೇ ಮಾಡುತ್ತೆ. ಅಂದ್ರೆ ನಮ್ಮ ಆಟಿಟ್ಯೂಡ್ ಅನ್ನ ಆಕ್ಷನ್ಗೆ ತರಲೇಬೇಕು. ಇಲ್ಲಿ ಮೊದಲನೇ ಅಥವಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಜೀವನದ ಪೂರ್ತಿ ಜವಾಬ್ದಾರಿಯನ್ನ ನಾವೇ ತಗೊಳ್ಳೋದು. ಇಲ್ಲಿ ನಮ್ಮ ಪರಿಸ್ಥಿತಿಗಳಿಗೆ ಬೇರೆಯವರನ್ನ, ಸನ್ನಿವೇಶಗಳನ್ನ ಮತ್ತೆ ಲಕ್ಕನ್ನ ಬ್ಲೇಮ್ ಮಾಡೋದನ್ನ ನಾವು ಫಸ್ಟ್ ನಿಲ್ಲಿಸ್ಬೇಕು. ಯಾವಾಗ ನಾವು ಬ್ಲೇಮ್ ಮಾಡೋದನ್ನ ನಿಲ್ಲಿಸ್ತೀವೋ ಆಗ್ಲೇ ನಮ್ಮ ಪವರ್ ನಮಗೆ ವಾಪಸ್ ಸಿಗೋದು. ನನ್ನ ಲೈಫ್ ರಿಸಲ್ಟ್ಗೆ ನಾನೇ ಕಾರಣ ಅಂತ ಒಪ್ಕೊಂಡ ತಕ್ಷಣ ನಾವು ಬಲಿಪಶು ಅಲ್ಲ, ಸೃಷ್ಟಿಕರ್ತ, ಕ್ರಿಯೇಟರ್ ಆಗ್ತೀವಿ. ಇದು ನಿಜವಾಗ್ಲೂ ಒಂದು ದೊಡ್ಡ ಮೈಂಡ್ಸೆಟ್ ಶಿಫ್ಟ್. ಈ ಬ್ಲೇಮ್ ಗೇಮ್ನಿಂದ ಓನರ್ಶಿಪ್ಗೆ ಶಿಫ್ಟ್ ಆಗ್ತೀವಿ. ಕೆಲ್ಲರ್ ಅವರ ಮಾತಲ್ಲೇ ಹೇಳೋದಾದ್ರೆ ನಮ್ಮ ಆಟಿಟ್ಯೂಡ್, ನಮ್ಮ ಚಾಯ್ಸ್ ಮತ್ತು ನಮ್ಮ ಪರ್ಮಿಷನ್ ಇಲ್ಲದೆ
ಯಾರು ಮತ್ತು ಯಾವುದು ನಮ್ಮನ್ನ ಡಿಸ್ಟರ್ಬ್ ಮಾಡಕ್ಕಾಗಲ್ಲ ಅಂತ. ಇದು ನಮ್ ಪವರ್ನ ನಾವು ವಾಪಸ್ ತಗೊಳ್ಳೋ ಒಂದು ವಂಡರ್ಫುಲ್ ಪ್ರೋಸೆಸ್. ಸೆಕೆಂಡ್ ಆಕ್ಷನ್ ಸ್ಟೆಪ್, ಸಮಸ್ಯೆಗಳನ್ನ ಅವಕಾಶಗಳಾಗಿ ನೋಡೋದು. ನೋಡಿ, ಲೈಫಲ್ಲಿ ಚಾಲೆಂಜಸ್, ಫೇಲಿಯರ್ಸ್ ಇದ್ದೇ ಇರುತ್ತೆ. ಬಟ್ ನಾವ್ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದೇ ನಮ್ಮ ಆಟಿಟ್ಯೂಡ್. ನಮ್ಮ ಲೈಫ್ನ ಪ್ರತಿ ಚಾಲೆಂಜಸ್ ಅಲ್ಲೂ ಒಂದು ಲೆಸನ್ ಇರುತ್ತೆ. ಸೊ ನಮ್ಮ ಲೈಫಲ್ಲಿ ಏನಾದ್ರೂ ಕೆಟ್ಟದ್ ನಡೆದಾಗ ಇದರಿಂದ ನಾನು ಏನನ್ನ ಕಲಿಬಹುದು, ಇದನ್ನ ನನ್ನ ಗ್ರೋತ್ಗೆ ಹೇಗೆ ಬಳಸಬಹುದು ಅಂತ ಕೇಳ್ಕೋಬೇಕು. ಈ ಪುಸ್ತಕದಲ್ಲಿ ಆಥರ್ ತುಂಬಾ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾರೆ. ಬಿಸ್ನೆಸ್ ಅಲ್ಲಿ ಫೇಲ್ ಆದವರು, ಗಾಯಗೊಂಡ ಅಥ್ಲೆಟ್ಸ್, ಮತ್ತೆ ರಿಜೆಕ್ಷನ್ ನ ಫೇಸ್ ಮಾಡಿದ ಆರ್ಟಿಸ್ಟ್ಗಳು, ಇವರೆಲ್ಲ ತಮ್ಮ ಫೇಲಿಯರ್ಸ್ ಅನ್ನೇ ಸ್ಟೆಪ್ಸ್ ಗಳಾಗಿ ಮಾಡ್ಕೊಂಡ್ರು. ಅವರೆಲ್ಲ ತಮ್ಮ ಆಟಿಟ್ಯೂಡ್ ಬದಲಾಯಿಸ್ಕೊಂಡ್ರು. ಸಿಚುವೇಶನ್ಗೆ ಶಾಪ ಹಾಕೋ ಬದಲು ಅದರಿಂದ ಕಲಿತು ಇನ್ನೂ ಸ್ಟ್ರಾಂಗ್ ಆಗಿ ವಾಪಸ್ ಬಂದ್ರು. ಈಗ ಸಿಚುವೇಶನ್ ಅನ್ನ ಬದಲಾಯಿಸಕ್ ಆಗ್ಲಿಲ್ಲ ಅಂದಾಗ ನಮ್ಮ ರಿಯಾಕ್ಷನ್ಸ್ ಅನ್ನ ನಾವು ಬದಲಾಯಿಸಬೇಕು. ಆಗ ನಾವು ಗೆಲ್ತೀವಿ. ನೋಡಿ, ಸಂದರ್ಭ ಅಥವಾ ಸಿಚುವೇಶನ್ಸ್ ನಮ್ ಕಂಟ್ರೋಲ್ ಅಲ್ಲಿ ಯಾವಾಗ್ಲೂ ಇರಲ್ಲ, ಆದ್ರೆ ನಮ್ಮ ರೆಸ್ಪಾನ್ಸ್ ಮಾತ್ರ ನಮ್ ಕಂಟ್ರೋಲ್ ಅಲ್ಲೇ ಇರುತ್ತೆ ಅಲ್ವಾ. ಅಂಡ್ ಫೈನಲಿ, ಥರ್ಡ್ ಆಕ್ಷನ್ ಪ್ರಿನ್ಸಿಪಲ್, ಪರ್ಸಿಸ್ಟೆನ್ಸ್, ಮುಂದುವರಿಯುತ್ತಲೇ ಇರೋದು, ನಿರಂತರತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಕನಸುಗಳಿಗೂ ಮತ್ತೆ ರಿಯಾಲಿಟಿಗೂ ಇರುವ ಬ್ರಿಡ್ಜ್ ಅಂದ್ರೆ ಅದು ಪರ್ಸಿಸ್ಟೆನ್ಸಿ. ಕೆಲರವರು ಇದನ್ನ ಆಟಿಟ್ಯೂಡ್ ಆಫ್ ಆಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಕೆಲ್ಸನ್ನ ಬರೀ ಸ್ಟಾರ್ಟ್ ಮಾಡೋದಲ್ಲ, ರಿಸಲ್ಟ್ ಲೇಟ್ ಆಗಿ ಬಂದ್ರು, ದಾರಿಯಲ್ಲಿ ಕಷ್ಟ ಬಂದ್ರು, ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾ ಇರೋದು ಅಂತ. ನಾವು ಎಷ್ಟೋ ಬಾರಿ ಜೋಶಲ್ಲಿ ಶುರು ಮಾಡ್ತೀವಿ, ಆದ್ರೆ ಆ ದಾರಿಯಲ್ಲಿ ಸ್ವಲ್ಪ ಕಷ್ಟ ಬಂದ ತಕ್ಷಣ ಅಥವಾ ರಿಸಲ್ಟ್ ಬೇಗ ಕಾಣಿಸ್ತಿಲ್ಲ ಅಂದ ತಕ್ಷಣ ಬಿಟ್ಬಿಡ್ತೀವಿ. ಆದ್ರೆ ಇಲ್ಲಿ ಕೆಲ್ಲರ್ ಹೇಳ್ತಾರೆ, ಪ್ರತಿ ಸಣ್ಣ ಸಣ್ಣ ಪ್ರಯತ್ನಗಳು ಕೂಡ ಕೌಂಟ್ ಆಗುತ್ತೆ ಅಂತ. ಇವತ್ತಿನ ಸಣ್ಣ ಸ್ಟೆಪ್ ನಾಳೆಯ ದೊಡ್ಡ ಯಶಸ್ಸಿಗೆ ಫೌಂಡೇಶನ್. ಅವರ ಇನ್ನೊಂದು ಫೇಮಸ್ ಕೋಟ್ ಇದೆ, ಹೆಚ್ಚುವರಿ ಮೈಲಿನಲ್ಲಿ ಟ್ರಾಫಿಕ್ ಜಾಮ್ ಇರಲ್ಲ ಅಂತ. ದೇರ್ ಇಸ್ ನೋ ಟ್ರಾಫಿಕ್ ಜಾಮ್ ಆನ್ ದ ಎಕ್ಸ್ಟ್ರಾ ಮೈಲ್. ನೋಡಿ, ಕಷ್ಟ ಆದಾಗ ಬಿಟ್ಟು ಬಿಡೋರೆ ಜಾಸ್ತಿ. ಯಾರು ಆ ಎಕ್ಸ್ಟ್ರಾ ಮೈಲಿ ನಡೀತಾರೋ, ಯಾರು ಬಿಡದೆ ಪ್ರಯತ್ನ ಪಡ್ತಾರೋ, ಅವರೇ ಕೊನೆಗೆ ಗುರಿ ತಲುಪೋದು. ಮೊಲ ಆಮೆ ರೇಸ್ ಕತೆ ಇದೆಯಲ್ವಾ, ಹಾಗೆ. ಇದು ಬರೀ ಸ್ಕಿಲ್ ಅಥವಾ ಟ್ಯಾಲೆಂಟ್ ವಿಷಯ ಅಲ್ಲ, ಇದು ಪಕ್ಕಾ ಆಟಿಟ್ಯೂಡ್ ವಿಷಯ. ಕಂಟಿನ್ಯೂಸ್ ಎಫರ್ಟ್, ನಿರಂತರ ಪ್ರಯತ್ನ. ಸೊ ಆಲೋಚಿಸಿ, ಮಾತನಾಡಿ ಮತ್ತು ಕಾರ್ಯಪ್ರವೃತ್ತರಾಗಿ, ಈ ಮೂರು ಸೇರಿ ನಮ್ಮ ಆಟಿಟ್ಯೂಡ್ ನ ರೂಪಿಸುತ್ತೆ. ಮತ್ತೆ ನಮ್ಮ ಆಟಿಟ್ಯೂಡೇ ನಮ್ಮ ಆಲ್ಟಿಟ್ಯೂಡ್, ಅಂದ್ರೆ ನಮ್ಮ ಲೈಫಲ್ಲಿ ನಾವು ಎಷ್ಟು ಎತ್ತರದ ಸ್ಥಿತಿಗೆ ಹೋಗ್ತೀವಿ ಅನ್ನೋದನ್ನ ನಿರ್ಧರಿಸುತ್ತೆ. ನಮ್ಮ ಸಕ್ಸಸ್, ರಿಲೇಶನ್ಶಿಪ್ಸ್, ಹೆಲ್ತ್, ಹ್ಯಾಪಿನೆಸ್ ಎಲ್ಲದ್ರ ಮೇಲೂ ಇವುಗಳ ಇನ್ಫ್ಲುಯೆನ್ಸ್ ಇದೆ. ಅದಕ್ಕೆ ಕೆಲರವರು ಹೇಳ್ತಾರೆ, ಲೈಫ್ ಅಂದ್ರೆ 10% ಆ್ಯಂಡ್ 90% ಅಂತ. ಅಂದ್ರೆ ಜೀವನ ಅಂದ್ರೆ 10% ನಮಗೆ ಏನಾಗುತ್ತೆ ಅನ್ನೋದು, ಮತ್ತು 90% ನಾವದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು. ಇದು ಇಡೀ ಪುಸ್ತಕದ ಹಾರ್ಟ್ ಇದ್ದಾಗೆ. ಹೌದು, ನಮ್ಮ ಲೈಫಲ್ಲಿ ನಡೆಯೋ ಎಲ್ಲವನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು 10%. ಆದ್ರೆ ಆ ನಡೆದ ಘಟನೆಗಳಿಗೆ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ, ಯಾವ ಆಟಿಟ್ಯೂಡ್ ತೋರಿಸ್ತೀವಿ, ಅದು 90%. ಮತ್ತೆ ಆ ಪೂರ್ತಿ 90% ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ. ಸೊ ಕೆಲ್ಲರವರ ಈ ವಂಡರ್ಫುಲ್ ಪುಸ್ತಕ ನಮಗೆ ಕಲಿಸೋದೇನು ಅಂದ್ರೆ, ಸಂತೋಷ, ಯಶಸ್ಸು, ಕಾನ್ಫಿಡೆನ್ಸ್ ಇವೆಲ್ಲ ಹೊರಗಿನ ವಸ್ತುಗಳಲ್ಲ, ಇವೆಲ್ಲ ನಮ್ಮ ಇನ್ನರ್ ಚಾಯ್ಸ್ ಆಗಿರುತ್ತೆ. ನಾವು ಯಾವಾಗ್ಲೂ ಹೊರಗಿನ ಸಿಚುವೇಶನ್ಸ್ ಚೇಂಜ್ ಆಗ್ಬೇಕು ಅಂತ ಕಾಯೋ ಬದಲು, ನಾವು ಜಗತ್ತನ್ನ ನೋಡೋಕೆ ಹಾಕೊಳ್ಳೋ ಕನ್ನಡಕನ್ನ ಚೇಂಜ್ ಮಾಡ್ಕೋಬೇಕು. ಅಂದ್ರೆ ನಮ್ಮ ಆಟಿಟ್ಯೂಡ್ ಅನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೋಬೇಕು. ಸೊ ಫೈನಲಿ, ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್, ಮನೋಭಾವವೇ ಎಲ್ಲವೂ. ಎಗೇನ್ ನಾವು ಈ ಟಾಪಿಕ್ ಅನ್ನ ಮೆಡಿಟೇಷನ್ಗೆ ಕನೆಕ್ಟ್ ಮಾಡ್ಕೋಬಹುದು. ಇಷ್ಟೆಲ್ಲ ಫಿಲಾಸಫಿನ ನಮ್ಗೆ ಕೇಳ್ಬೇಕಾದ್ರೆ ಖುಷಿ ಆಗುತ್ತೆ, ಆದ್ರೆ ರಿಯಲ್ ಲೈಫ್ ಅಲ್ಲಿ ನಾವು ನಿಜವಾಗ್ಲೂ ಇಂಪ್ಲಿಮೆಂಟ್ ಮಾಡ್ಕೋತೀವಾ ಅನ್ನೋದು ಕ್ವೆಶ್ಚನ್. ಅಂದ್ರೆ ಪರ್ಸಿಸ್ಟೆನ್ಸ್, ಅದರ ನಿರಂತರತೆ ಬಗ್ಗೆ ಪ್ರಶ್ನೆ. ನಾವು ಮೆಡಿಟೇಷನ್ ಮಾಡೋದ್ರಿಂದ ಎಗೇನ್ ನಮ್ಮ ಮೈಂಡ್ ಅನ್ನ ಕಾಮ್ ಮಾಡ್ಕೋತೀವಿ. ಆಗ ಅನವಶ್ಯಕ ಆಲೋಚನೆಗಳು ದೂರ ಸರಿಯುತ್ತವೆ. ಆಗ ನಾವ್ ಯಾವ್ದಾದ್ರೂ ಪಾಸಿಟಿವ್ ವಿಷಯಗಳನ್ನ ಕೇಳಿದಾಗ ಅಥವಾ ಒಳ್ಳೆ ಈ ತರ ಪುಸ್ತಕಗಳನ್ನ ಓದಿದಾಗ ನಾವು ಇನ್ನಷ್ಟು ಚೆನ್ನಾಗಿ ಮನದಟ್ಟು ಮಾಡ್ಕೋಬಹುದು. ಹಾಗೆ ಅದನ್ನ ರೆಗ್ಯುಲರ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಕೂಡ ಮಾಡ್ಕೋಬಹುದು. ನಮ್ಮೊಳಗಿರೋ ಆಟಿಟ್ಯೂಡ್ ಅನ್ನ ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಕ್ಕೆ ಆನಾಪಾನಾಸತಿ ಮೆಡಿಟೇಷನ್ ಇಸ್ ದ ಬೆಸ್ಟ್ ಆಪ್ಷನ್. ನನ್ನ ಈ ಹೊಸ ಪ್ರಯತ್ನಕ್ಕೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ PMC ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.